ಓಂ ಶ್ರೀ ಗುರುಭ್ಯೋ ನಮಃ. ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಶ್ರೀ ಅಂಬಾಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಮೊದಲಿಗೆ ನಾವು ನಮ್ಮ ಈ ಚಾನಲ್ ಪ್ರಾರಂಭಿಸಿದ ಕೆಲವೇ ದಿನಗಳಲ್ಲಿ ನಮ್ಮನ್ನು ಈ ಮಟ್ಟಿಗೆ ಬೆಳೆಸಿದಂತಹ ನಮ್ಮ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ವಂದಿಸುತ್ತಾ ಈ ದಿನದ ವಶೀಕರಣ ತಂತ್ರವನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಅತಿ ಪ್ರಾಚೀನವಾದಂತಹ ಈ ವಶೀಕರಣ ತಂತ್ರದಿಂದ ನೀವು ಯಾವುದೇ ಕಾರಣಾಂತರಗಳಿಂದ ದೂರ ಮಾಡಿಕೊಂಡಂತಹ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಅವರನ್ನು ಮರಳಿ ಪಡೆಯಬಹುದು. ವೀಕ್ಷಕರೇ, ರಿಲೇಷನ್ಶಿಪ್ ಸಂಬಂಧಗಳು, ಪ್ರೀತಿಸಿದಂತಹ ಪ್ರೇಮಿಗಳು, ದಂಪತಿಗಳು, ಹಾಗೆ ಕುಟುಂಬ ಸದಸ್ಯರ ಮಧ್ಯೆ ಹೊಂದಾಣಿಕೆ ಇಲ್ಲದಿರುವುದು, ಹಾಗೆ ತುಂಬ ಜನ ಸ್ತ್ರೀಯರಾಗಲಿ ಪುರುಷರಾಗಲಿ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರವಾಗಿದ್ದಾರೆಂದು, ನಿಮ್ಮಿಬ್ಬರ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿಂದ ಬೇಸರಪಟ್ಟು ನೀವಿಬ್ಬರು ದೂರವಾಗಿದ್ದಲ್ಲಿ ಅತಿ ಸುಲಭವಾದ ವಶೀಕರಣ ಉಪಾಯದಿಂದ ನೀವು ದೂರ ಮಾಡಿಕೊಂಡಿರುವಂತಹ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರನ್ನು ಬದಲಿಸಿ ನೀವು ಅವರನ್ನು ಶಾಶ್ವತವಾಗಿ ನಿಮ್ಮ ಕೈವಶದಲ್ಲಿಟ್ಟುಕೊಳ್ಳಬಹುದು. ಈ ತಂತ್ರವನ್ನು ಯಾರಾದರೂ ಸಹ ಅವರೇ ಸ್ವತಃ ಮಾಡಿಕೊಳ್ಳುವಂತಹ ಸರಳ ವಿಧಾನವಾಗಿರುವುದರಿಂದ ಈ ತಂತ್ರವನ್ನು ಯಾರ ಸಹಾಯವೂ ಇಲ್ಲದೆ ಸ್ವತಃ ತಾವೇ ಈ ತಂತ್ರವನ್ನು ಮಾಡಬಹುದು. ಆದರೆ ವಶೀಕರಣ ಮಾಡುವಂತಹ ದಿನಗಳಲ್ಲಿ ತಾವು ಕೆಲವು ವಿಧಿವಿಧಾನಗಳನ್ನು ತಪ್ಪದೇ ಪಾಲಿಸಬೇಕಾಗಿರುತ್ತದೆ. ವಶೀಕರಣ ಮಾಡುವಂತಹ ದಿನಗಳಲ್ಲಿ ಮಾಂಸಾಹಾರ, ಮದ್ಯ ಸೇವನೆಗಳಿಂದ ದೂರವಿರಬೇಕು. ಸ್ತ್ರೀಯರಾದರೆ ತಿಂಗಳ ಸಮಸ್ಯೆಗಳಂದು ಈ ತಂತ್ರವನ್ನು ಮಾಡಬಾರದು. ಈ ತಂತ್ರವನ್ನು ಯಾವುದೇ ಭಾನುವಾರ, ಹುಣ್ಣಿಮೆ, ಅಮಾವಾಸ್ಯೆಯ ದಿನಗಳನ್ನು ಮಾಡಿಕೊಳ್ಳಬಹುದು. ವೀಕ್ಷಕರೇ, ಗಮನಿಸಿ, ಈ ರೀತಿಯ ತಂತ್ರಗಳನ್ನು ತಿಳಿಸುವಾಗ ಅಥವಾ ಈ ವಿಡಿಯೋವನ್ನು ನೋಡುವಾಗ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಏಕೆಂದರೆ ತಂತ್ರದ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಅರ್ಥವಾಗುತ್ತದೆ. ಪ್ರೀತಿಸಿದಂತಹ ಪ್ರೇಮಿಗಳಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬಂದಾಗ ಅಥವಾ ಬೇರೆ ವ್ಯಕ್ತಿಯ ಮಾತುಗಳಿಂದ ನಿಮ್ಮ ಪ್ರೇಮಿ ನಿಮ್ಮಿಂದ ದೂರವಾಗುವಂತಹ ಸಂದರ್ಭಗಳಲ್ಲಿ, ಹಾಗೆ ದಂಪತಿಗಳು ಅನವಶ್ಯಕವಾದಂತಹ ವಿಷಯಗಳಿಂದ ಬೇರೆಯಾಗುವುದು, ಹಾಗೆ ಕುಟುಂಬ ಸದಸ್ಯರಿಂದ ಬೇರೆಯಾಗುವುದು, ಒಬ್ಬರಿಂದ ಒಬ್ಬರು ದೂರ ಉಳಿಯುವುದು ಅಥವಾ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇಲ್ಲದೇ ಇರುವುದು, ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ಯಾರಾದರೂ ಸಹ ಈ ತಂತ್ರವನ್ನು ಮಾಡಬಹುದು. ಇದೇ ರೀತಿಯ ಹೆಚ್ಚಿನ ವಶೀಕರಣ ತಂತ್ರಗಳನ್ನು ತಿಳಿದುಕೊಳ್ಳಲು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಈ ತಂತ್ರವನ್ನು ಮಾಡುತ್ತಿರುವ ಅದು ಸ್ತ್ರೀಯಾಗಲಿ ಪುರುಷರಾಗಲಿ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಮನಸ್ಫೂರ್ತಿಯಾಗಿ ಈ ತಂತ್ರವನ್ನು ನಂಬಿಕೆಯಿಂದ ಮಾಡಬೇಕು. ಹಾಗೆ ಯಾವುದೇ ದೇಶದಿಂದಾಗಲಿ ದುರುದ್ದೇಶ, ದುರಾಲೋಚನೆಗಳಿಗಾಗಿ ಅಥವಾ ಬೇರೊಬ್ಬರಿಗೆ ತೊಂದರೆ ಕೊಡಬೇಕೆಂಬ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ಈ ತಂತ್ರ ನಿಮಗೆ ಯಾವುದೇ ರೀತಿಯ ಫಲವನ್ನು ನೀಡುವುದಿಲ್ಲ. ನೀವು ನಂಬಿಕೆಯಿಂದ ಒಳ್ಳೆಯ ಉದ್ದೇಶಕ್ಕಾಗಿ ಈ ತಂತ್ರವನ್ನು ಮಾಡಿದ್ದಲ್ಲಿ ಈ ಪದಾರ್ಥದಲ್ಲಿರುವಂತಹ ಶಕ್ತಿ, ನಮ್ಮ ಮಾನಸಿಕ ಶಕ್ತಿ, ನಮ್ಮಲ್ಲಿರುವಂತಹ ದೈವಶಕ್ತಿ, ಇವು ಮೂರೂ ಸಹ ಏಕವಾಗಿ ನಮಗೆ ನಾವು ಮಾಡುವಂತಹ ತಂತ್ರವು ಯಶಸ್ವಿಯಾಗಲು ಸಹಕರಿಸುತ್ತವೆ. ವೀಕ್ಷಕರೇ, ಮೊದಲೇ ಹೇಳಿದ ರೀತಿ ಈ ತಂತ್ರವನ್ನು ಹುಣ್ಣಿಮೆ, ಅಮಾವಾಸ್ಯೆಯ ದಿನಗಳಂದು ರಾತ್ರಿ 9 ರಿಂದ 12 ಗಂಟೆಯ ಒಳಗಾಗಿ
ಮಾಡಬೇಕಾಗಿರುತ್ತದೆ. ಈ ತಂತ್ರವನ್ನು ಮಾಡಲು ನಮಗೆ ಬೇಕಾಗಿರುವಂತಹ ವಸ್ತುಗಳೆಂದರೆ 2 ವೀಳ್ಯದೆಲೆ, 1 ಜಾಕಾಯಿ ಮತ್ತು 7 ಲವಂಗಗಳು. ಮೊದಲಿಗೆ ಈ ಎಲೆಗಳ ಮೇಲೆ ನಿಮ್ಮ ಹೆಸರನ್ನು ಬರೆಯಬೇಕಾಗಿರುತ್ತದೆ. ಎಲೆಯ ಮೇಲೆ ಹೆಸರನ್ನು ಬರೆಯಲು ನೀವು ಯಾವುದೇ ಒಂದು ಮಾರ್ಕರ್ನ ಸಹಾಯದಿಂದ ಬರೆಯಬಹುದು. ಎಲೆಯ ಮೇಲ್ಭಾಗದಲ್ಲಿ ನೀವು ಈ ತಂತ್ರದಿಂದ ನಿಮ್ಮ ವಶವಾಗಿಸಿಕೊಳ್ಳುವಂತಹ ವ್ಯಕ್ತಿಯ ಹೆಸರು ಮೊದಲಿಗೆ ಬರೆದುಕೊಳ್ಳಬೇಕು. ಈ ರೀತಿ ಇದರ ಮಧ್ಯಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ಇದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು. ಈ ರೀತಿ ಬರೆದಂತಹ ಹೆಸರುಗಳ 4 ಬದಿಯಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು. ಮೊದಲ ಎಲೆಯ ಮೇಲೆ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರು ಮೊದಲಿಗೆ ಬರೆದು ಪ್ಲಸ್ ಚಿಹ್ನೆಯನ್ನು ಬರೆದು ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರು, 4 ಬದಿಯಲ್ಲೂ ಸಹ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಇದೇ ರೀತಿ 2ನೇ ಎಲೆಯ ಮೇಲೆ ನಿಮ್ಮ ಹೆಸರು ಮೊದಲಿಗೆ ಬರೆಯಬೇಕು. ನಿಮ್ಮ ಹೆಸರು ಮೊದಲಿಗೆ ಬರೆದು ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ಕೆಳಭಾಗದಲ್ಲಿ ನೀವು ವಶ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಹೆಸರನ್ನು ಬರೆಯಬೇಕು. ನಂತರ ಎಲೆಯ 4 ಬದಿಯಲ್ಲೂ ಸಹ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಈ ರೀತಿ ಎಲೆಯ 4 ಬದಿಯಲ್ಲಿಯೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ನಂತರ ಈ ಎಲೆಯ ಮಧ್ಯಭಾಗದಲ್ಲಿ 7 ಲವಂಗಗಳನ್ನು ಇಡಬೇಕು. ವೀಕ್ಷಕರೇ, ಲವಂಗಗಳಲ್ಲಿ ಈ ರೀತಿಯ ಹೂ ತಪ್ಪದೇ ಇರಬೇಕು. ಬರೀ ಕಡ್ಡಿಯುಳ್ಳಂತಹ ಲವಂಗಗಳನ್ನು ಬಳಸಬಾರದು. ಈಗ ಇದು ಜಾಕಾಯಿಯ ಮೇಲೆ ನಿಮ್ಮ ಇಬ್ಬರ ಹೆಸರನ್ನು ಬರೆಯಬೇಕು. ಈ ಕಾಯಿಯ ಮೇಲೆ, ಜಾಕಾಯಿನ ಮೇಲೆ ನಿಮ್ಮಿಬ್ಬರ ಹೆಸರನ್ನು ಬರೆಯಬೇಕು. ಈ ಜಾಕಾಯಿಯು ನಿಮ್ಮ ಹತ್ತಿರದ ಯಾವುದೇ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವಂತಹ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತವೆ. ಈಗ ತಾವು ತಮ್ಮ 2 ಕೈಗಳಲ್ಲಿ ಈ ವಸ್ತುಗಳನ್ನು ಹಿಡಿದು ಈ ತಂತ್ರಕ್ಕೆ ಸಂಬಂಧಿಸಿದ ಮಂತ್ರವನ್ನು 58 ಬಾರಿ ಜಪಿಸಬೇಕಾಗಿರುತ್ತದೆ. ಓಂ ಹ್ರೀಂ ಕ್ಲೀಂ ತ್ರೀಂ ದೇವದತ್ತ ವಶ್ಯಂ ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ತ್ರೀಂ ದೇವದತ್ತ ವಶ್ಯಂ ಫಟ್ ಸ್ವಾಹ. ಈ ಮಂತ್ರವನ್ನು ಜಪಿಸುವಾಗ ಮಂತ್ರದಲ್ಲಿರುವಂತಹ ದೇವದತ್ತ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಸೇರಿಸಿ ಮಂತ್ರವನ್ನು 58 ಬಾರಿ ಜಪಿಸಬೇಕಾಗಿರುತ್ತದೆ. ಮಂತ್ರವನ್ನು ಜಪಿಸಿದ ನಂತರ ಈ ಎಲ್ಲ ವಸ್ತುಗಳನ್ನು ಮಂತ್ರವನ್ನು 58 ಬಾರಿ ಜಪಿಸಿದ ನಂತರ ಈ ಎಲ್ಲ ವಸ್ತುಗಳನ್ನು ಒಂದು ದಾರದ ಸಹಾಯದಿಂದ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು. ತುಂಬ ಸರಳವಾದಂತಹ ತಂತ್ರ ಇದಾಗಿದ್ದು ತುಂಬ ಬಲಿಷ್ಠವಾದಂತಹ ತಂತ್ರವಾಗಿರುತ್ತದೆ. ಈ ತಂತ್ರವನ್ನು ಭಾನುವಾರ, ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಂದು ರಾತ್ರಿ
9 ರಿಂದ 12 ಒಳಗಾಗಿ ಮಾಡಬೇಕಾಗಿರುತ್ತದೆ. ವೀಕ್ಷಕರೇ, ಈ ತಂತ್ರವನ್ನು ನೀವು ಬಯಸಿದಂತಹ ವ್ಯಕ್ತಿ, ಅದು ಸ್ತ್ರೀಯಾಗಲಿ ಪುರುಷನಾಗಲಿ, ಯಾರ ಮೇಲಾದರೂ ಸಹಿ ಈ ಪ್ರಯೋಗವನ್ನು ಮಾಡಬಹುದು. ಈ ರೀತಿ ಸಿದ್ಧಪಡಿಸಿಕೊಂಡಂತಹ ಈ ಗಂಟನ್ನು ನೀವು ಮಲಗುವಂತಹ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕಾಗಿರುತ್ತದೆ. 3 ದಿನಗಳ ಕಾಲ, ಅಂದರೆ 3 ಹಗಲಲ್ಲ, 3 ರಾತ್ರಿಗಳ ಸಮಯ ಈ ವಸ್ತುವು ನಿಮ್ಮ ಬಳಿಯೇ ಇರಬೇಕು. ನಂತರ 4ನೇ ದಿನದ ಬೆಳಿಗ್ಗೆ ತಲೆ ಸ್ನಾನವನ್ನು ಮಾಡಿ ಈ ಗಂಟನ್ನು ಯಾವುದಾದರೂ ದೇವತಾ ಮರಕ್ಕೆ ಕಟ್ಟಿ ಬನ್ನಿ. ದೇವತಾ ಮರವೆಂದರೆ ಅರಳಿ ಮರ, ಬೇವಿನ ಮರ ಅಥವಾ ಬಿಳಿ ಎಕ್ಕದ ಗಿಡವಾದರೂ ಸರಿ. ನೀವು ಈ ಗಂಟನ್ನು ದೇವತಾ ಮರಕ್ಕೆ ಕಟ್ಟುವಾಗ ಅಲ್ಲಿಯೂ ಸಹ ಈ ಮಂತ್ರವನ್ನು 3 ಬಾರಿ ಜಪಿಸಬೇಕಾಗಿರುತ್ತದೆ. ವೀಕ್ಷಕರೇ, ಈ ತಂತ್ರವನ್ನು ಯಂತ್ರ ಮಂತ್ರ ತಂತ್ರ ರಹಸ್ಯವೆಂಬ ಅತಿ ಪುರಾತನ ಗ್ರಂಥದಿಂದ ಆಯ್ದಂತಹ ಒಂದು ಭಾಗವಾಗಿರುತ್ತದೆ. ತಾವು ಈ ತಂತ್ರವನ್ನು ಮಾಡಿದ ಕೆಲವೇ ದಿನಗಳಲ್ಲಿ ನೀವು ಬಯಸಿದಂತಹ ವ್ಯಕ್ತಿ, ಸ್ತ್ರೀಯಾಗಲಿ ಪುರುಷನಾಗಲಿ, ಆ ವ್ಯಕ್ತಿಯು ನಿಮ್ಮೊಂದಿಗೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿರುತ್ತಾರೆ. ಈ ತಂತ್ರದಿಂದ ನಿಮ್ಮ ಬಳಿ ಬಂದು ಸೇರಿದಂತಹ ಆ ವ್ಯಕ್ತಿಯು ಶಾಶ್ವತವಾಗಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳುತ್ತಾರೆ. ವೀಕ್ಷಕರೇ, ಈ ಒಂದು ತಂತ್ರವು ಸ್ವತಃ ಎಲ್ಲರೂ ಸಹ ತಮ್ಮ ಕೈಯಿಂದಲೇ ಮಾಡಿಕೊಳ್ಳಬಹುದಾದಂತಹ ಸರಳ ವಿದ್ಯೆಯಾಗಿರುವುದರಿಂದ ತಾವು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೋ ನಿಮ್ಮ ಬಂಧುಗಳೊಂದಿಗೋ ಶೇರ್ ಮಾಡಿಕೊಳ್ಳುವುದರಿಂದ ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿರುವಂಥವರು ಈ ತಂತ್ರವನ್ನು ಮಾಡಿಕೊಳ್ಳಲು ತಾವೂ ಸಹ ಅವರಿಗೆ ಉಪಕಾರ ಮಾಡಿದಂತಾಗುತ್ತದೆ. ಹೆಚ್ಚಿನ ವಶೀಕರಣ ತಂತ್ರಗಳಿಗಾಗಿ ಹಿಂದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂಬರುವಂತಹ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಪಡೆದುಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.